ಫ್ರೆಂಡ್ಸ್, ಇವತ್ತು ಈರುಳ್ಳಿ ಗೊಜ್ಜು ಮಾಡ್ತಾ ಇದ್ದೀನಿ. ಈ ಗೊಜ್ಜು ಚಪಾತಿಗೆ, ಪೂರಿಗೆ, ದೋಸೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದೆರಡು ತಿಂಗಳವರೆಗೂ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು, ಏನೂ ಆಗೋಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋದು ಅಷ್ಟೇ ತುಂಬಾ ಸುಲಭ, ಈಸಿ ಮೆಥಡು. ಬನ್ನಿ ಮಾಡೋ ಮೆಥಡ್ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಈರುಳ್ಳಿ ಗೊಜ್ಜು ಮಾಡೋದಕ್ಕೆ 5 ಈರುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಇದನ್ನು ಸ್ಲೈಸಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ನಾನು ಎಲ್ಲ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀರು ಹಾಕ್ಬಾರ್ದು, ಇದನ್ನು ತರಿಯಾಗಿ ರುಬ್ಬಬೇಕು. ನಾವು ರಿವರ್ಸಾಗಿ ಆನ್ ಆಫ್ ಮಾಡಿ ರುಬ್ಕೋಬೇಕು, ಆವಾಗ ಬೇಗ ಆಗುತ್ತೆ. ಈ ಥರ ಜಾಸ್ತಿ ಪೇಸ್ಟ್ ಆಗೋಲ್ಲ, ಈ ಥರ ತರಿಯಾಗಿ ರುಬ್ಕೋಬೇಕು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಅದೇ ಜಾರ್ಗೆ ಒಂದು 10 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಒಂದು ಚಿಕ್ಕದು ನಿಂಬೆಹಣ್ಣಿನ ಸೈಜಲ್ಲಿ. ಆ ನೀರು ಸಮೇತ ಹಾಕ್ತಾಯಿದ್ದೀನಿ. ಇಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ. ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4. ಇದನ್ನು ನೀರಲ್ಲಿ ನೆನೆಸಿ ಹಾಕ್ತಾಯಿದ್ದೀನಿ, ಬೇಗ ಪೇಸ್ಟ್ ಆಗುತ್ತೆ ಅಂತ. ಇಲ್ಲಿ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ. ಇಲ್ಲಿ ರುಬ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಹಾಗಿದೆ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ 100 ml ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಸನ್ಫ್ಲವರ್ ಆಯಿಲು. ಏಕೆಂದರೆ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವೆಲ್ಲ ಚಿಟಪಟ ಸೌಂಡ್ ಕಮ್ಮಿ ಆದಮೇಲೆ ನಾನು ಈರುಳ್ಳಿನ ರುಬ್ಕೊಂಡಿದ್ದು ಹಾಕ್ತಾಯಿದ್ದೀನಿ. ಆ ಸೌಂಡ್ ಎಲ್ಲ ಕಮ್ಮಿ ಆಗಬೇಕು. ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ, ರುಬ್ಕೊಂಡಿರೋದು. ಫ್ರೆಂಡ್ಸ್, ಈರುಳ್ಳಿನ ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. 3 ರಿಂದ 4 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು, ಆವಾಗಲೇ ಟೇಸ್ಟ್ ಇರೋದು. ಮತ್ತು ತುಂಬ ದಿನ ಇಡೋದಕ್ಕೆ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್, ಅಲ್ಲಿವರೆಗೂ ನಾವು ಹುರ್ಕೋಬೇಕು ಇದನ್ನು. ಇಲ್ಲಾಂದರೆ ಟೈಮ್ ನೋಡಿಕೊಂಡೆ ಒಂದು 3 ನಿಮಿಷ ಹುರ್ಕೊಂಡ್ರೆ ಸಾಕು. ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ, ಈರುಳ್ಳಿ ಸ್ಮೆಲ್ಲೆಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಈರುಳ್ಳಿಗೆ ಸ್ವಲ್ಪ ಮಿಕ್ಸ್ ಆಗಲಿ, ಬೇಗ ಅದು ಫ್ರೈ ಆಗುತ್ತೆ ಅಂತ. ಫ್ರೆಂಡ್ಸ್, ಉಪ್ಪು ಮುಂಚೆನೇ ಹಾಕಿದ್ದೆ, ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ. ಈಗ ರುಬ್ಬಿರೋ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಬಾರ್ದು ಇದಕ್ಕೆ. ಸ್ವಲ್ಪ ಅರಿಶಿನ ಮತ್ತು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಫ್ರೆಂಡ್ಸ್, ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನೀಟಾಗಿದ್ದು. ನೀಟಾಗಿ ಈರುಳ್ಳಿಯ ಪೇಸ್ಟ್ ಏನು ಮಾಡ್ಕೊಂಡಿದ್ದು ಅದಕ್ಕೆ ನೀಟಾಗಿ ಮಿಕ್ಸ್ ಆಗಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ, ಒಂದು ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು ನಾವು. ಏಕೆಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಬೆಳ್ಳುಳ್ಳಿದು, ಮೆಣಸಿನ್ಕಾಯಿ ಇದೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಅವಾಗ ಗೊತ್ತಾಗುತ್ತೆ ನಮ್ಗೆ ಆಗಿದೆ ಅಂತ. ಫ್ರೆಂಡ್ಸ್, ಇದಾಗೋದಕ್ಕೆ 8-9 ನಿಮಿಷ ಬೇಕಾಗುತ್ತೆ. ಏಕೆಂದರೆ ಲೋ ಫ್ಲೇಮಲ್ಲಿ ಇದು ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮ್ ಇಟ್ಟು ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇದು ಆಗ್ತಾಯಿರಲಿ, ಇದು ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಜೀರಿಗೆ, ಸಾಸಿವೆ, ಮೆಂತ್ಯ 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋಣ ಲೈಟಾಗಿ. ಫ್ರೆಂಡ್ಸ್, ಹುರಿದಿದ್ದಾದಮೇಲೆ ಪೌಡ್ರ್ ಮಾಡ್ಕೋಬೇಕು. ಇದು ಹಾಕೋದ್ರಿಂದ ಈ ಪೌಡ್ರ್ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಆಗಿದೆ ನೋಡಿ, ಎಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಒಂದು 8 ನಿಮಿಷ ಆಗಿದೆ. ನಾನು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಂಡಿದ್ದೆ. ಫ್ರೆಂಡ್ಸ್, ಈಗ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಮೆಂತ್ಯ, ಜೀರಿಗೆ, ಸಾಸಿವೆ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇದು ಒಂದು 2 ನಿಮಿಷ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈರುಳ್ಳಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ದೋಸೆ, ಚಪಾತಿಗೆ, ಅನ್ನದ ಜೊತೆ ಅರ್ಜೆಂಟಾಗಿ ಸಾಂಬಾರಿಲ್ಲ ಅಂದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ. ಬೇಗನೆ ಆಗುತ್ತೆ ಇದು ಪೌಡ್ರ್ ಹಾಕಿದ್ಮೇಲೆ, ತುಂಬ ಹೊತ್ತು ಬೇಯಿಸ್ಬೇಕಂತೇನಿಲ್ಲ. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ, ಗೊತ್ತಾಗ್ತಾ ಇದೆ. ಫ್ರೆಂಡ್ಸ್, ಆಗಿದೆ ಈರುಳ್ಳಿ ಗೊಜ್ಜು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.